ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹಬ್ಬ ಜೋರಾಗಿ ನಡೀತಿದೆ ಅಂತ ಕಾಣುತ್ತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಎಳ್ಳು ಬೆಲ್ಲ ತಿನ್ನಲೇಬೇಕು. ಯಾಕೆ ತಿನ್ನಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮುಂದೆ ಬೇಸಿಗೆಯ ದಿನಗಳು ಬರುತ್ತೆ. ಎಲ್ಲ ಕಡೆ ಉಷ್ಣಾಂಶ ಹೆಚ್ಚುತ್ತೆ. ಚರ್ಮ ಒಣಗುವ ಸಾಧ್ಯತೆ ಹೆಚ್ಚು ಉಂಟು. ಆ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ತೈಲಾಂಶವನ್ನು ಮೈಯಲ್ಲಿ ಸೇರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಎಷ್ಟು ಸಾಧ್ಯವೋ ಅಷ್ಟು ತಿನ್ನಿ ಎಳ್ಳು ಬೆಲ್ಲವನ್ನು ಅಂತ ಹಿರಿಯರು ಹೇಳಿದ್ದಾರೆ. ಅವರ ಈ ಸೂಕ್ಷ್ಮವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಎಳ್ಳು ಬೆಲ್ಲ ತಿನ್ನಬೇಕು, ರುಚಿಗೆ ಅಲ್ಲ ಅನ್ನೋದನ್ನು ಅವರು ಹೇಳಬೇಕು. ಅದಕ್ಕೆ ಅವರೊಂದು ಧಾರ್ಮಿಕ ಲೇಪನ ಹಚ್ಚಿ ಒಂದು ಕತೆ ಹೇಳಿ ಎಳ್ಳು ಬೆಲ್ಲ ತಿನ್ನಿ, ನೀವೊಬ್ಬರೇ ತಿಂದರೆ ಸಾಲದು, ಎಲ್ರಿಗೂ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಒಂದು ಉದಾತ್ತ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಆಶಯವನ್ನು ಅರ್ಥ ಮಾಡಿಕೊಂಡು ನಾವೂ ಎಳ್ಳು ಬೆಲ್ಲ ತಿಂದು ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ನೀಡಿ ಒಳ್ಳೆಯ ಮಾತನ್ನು ಆಡೋಣ. ಏನು ಸರ್, ಬರೀ ಒಳ್ಳೆಯ ಮಾತೇ ಆಡ್ತೀರಾ ಅಥವಾ ನಮ್ಮ ಹಾಡು ಗೀಡು ಎಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ, ಇದ್ದಕ್ಕಿದ್ದಾಗೆ ಥಟ್ ಅಂತ ನಿಲ್ಲಿಸ್ಬಿಟ್ರಲ್ಲ, ಮುಂದುವರಿಸ್ತೀರಾ ಅಂತ ಕೇಳೋದಾದರೆ ಖಂಡಿತ ಮುಂದುವರಿಸ್ತೇವೆ. ಶ್ರೀನಿವಾಸ ಉಡುಪರು, ಅರ್ಚನಾ ಉಡುಪರು ಇಬ್ಬರೂ ಸಹ ಸಿದ್ಧವಾಗಿ ಇದ್ದಾರೆ, ಕಾಯ್ತಾ ಇದ್ದಾರೆ. ನೀವು ಸಿದ್ಧ ಅಂದರೆ ನಾವು ಸಹ ಕಾರ್ಯಕ್ರಮ ಆರಂಭಿಸೋದಕ್ಕೆ ಸಿದ್ಧವಾಗಿದ್ದೇವೆ. ಈಗ ಅವರಿಬ್ಬರು ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದಾರೆ. ಮೊದಲಿಗೆ ಶ್ರೀನಿವಾಸ ಉಡುಪರು. ಎಲ್ರಿಗೂ ನಮಸ್ಕಾರ. ನಾಡಿನ ಜನತೆಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಈ ಚಂದನ ವಾಹಿನಿಯ ಮೂಲಕ ತಲುಪಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಅರ್ಚನಾ ಮೇಡಮ್. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ. ಈಗ ಎಲ್ಲ ಕಡೆ ಜಗಳ, ವೈಮನಸ್ಸು ತುಂಬಿಕೊಂಡಿರುವಂಥ ಸಂದರ್ಭದಲ್ಲಿ ಈ ಹಬ್ಬ ಮತ್ತು ಅದು ಸಾರುವ ಸಂದೇಶ ತುಂಬ ಮುಖ್ಯವಾಗುತ್ತೆ. ಎಲ್ಲ ಒಳ್ಳೊಳ್ಳೆ ಮಾತಾಡಿ ಶಾಂತಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳೋಣ. ಈಗ ಮೂಲಭೂತ ಪ್ರಶ್ನೆ ಅಂದರೆ, ಈ ಸುಗಮ ಸಂಗೀತ ಅನ್ನೋದು ಕನ್ನಡ ಭಾಷೆಯಲ್ಲಿ ಯಾವಾಗ ಆರಂಭವಾಯಿತು, ಯಾರು ಆರಂಭಿಸಿದ್ರು, ಆರಂಭಿಸಬೇಕಾದಂಥ ಒತ್ತಡ ಏನಿತ್ತು? ಇದು ಬಹುಶಃ ನನಗಿಂತ ಹೆಚ್ಚು ಅಪ್ಪನಿಗೆ ಇದರ ಉತ್ತರ ಗೊತ್ತಿರುತ್ತೆ ಹೇಳ್ಬೋದು, ಏನು ತೊಂದರೆ. ನನ್ನ ಪ್ರಕಾರ ಹೇಳೋದಾದರೆ ಇದನ್ನೆಲ್ಲ ಶುರು ಮಾಡಿದ್ದು ಕಾಳಿಂಗರಾಯರು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸುಗಮ ಸಂಗೀತದ ಜಾಡನ್ನು ಹಿಡ್ಕೊಂಡು ಹೋದಾಗ ನಮಗೆ ಮೊದಲಿಗೆ ಸಿಗೋದೇ ಕಾಳಿಂಗರಾಯರು. ಬಾಳಪ್ಪ ಹುಕ್ಕೇರಿಯವರು ಅವರದ್ದು ಸ್ವಲ್ಪ ಜನಪದ ಶೈಲಿಯ ಹಾಡುಗಳನ್ನು ನಾವು ಕೇಳ್ತಾ ಬಂದಿದ್ವಿ. ಬಟ್ ಪ್ಯೂರ್ ಒಂದು ಸುಗಮ ಸಂಗೀತ ಅನ್ನುವಂಥದ್ದನ್ನು ಎಲ್ಲ ನಾಡಿನೆಲ್ಲ ಕಡೆಗೆ ಮನೆ ಮನೆಗೆ ತಲುಪಿಸ್ಬೇಕು ಅಂತ ತುಂಬ ಆ ಕ್ಷೇತ್ರದಲ್ಲಿ ದುಡಿದಂಥವರು ಪಿ ಕಾಳಿಂಗರಾಯರು. ನಂತರ ನೋಡಿ, ಆಗಿನ ಕಾಲದಲ್ಲೇ ಪಿ ಕಾಳಿಂಗರಾಯರು ಅವರ ಒಂದು ಆ ಲಿಸ್ನಿಂಗ್ ಅಥವಾ ಎಕ್ಸ್ಪರಿಮೆಂಟೇಷನ್ನಿನ ಒಂದು ಏರಿಯಾ ಎಷ್ಟು ವಾಸ್ಟಾಗಿತ್ತು ಅಂತಂದರೆ, ಅವರು ಆಗಲೇ ಜಾಝ್ ಮತ್ತು ಬ್ಲೂಸ್ ಇದೆಲ್ಲವನ್ನು ಅವರ ಸಂಗೀತದಲ್ಲಿ ಅಳವಡಿಸ್ಕೊಂಡಿದ್ರು. ಏನಾದರೂ ಒಂದು ಉದಾಹರಣೆ ಕೊಡಿ. ಖಂಡಿತ. ಅನಂತದಿಂ ದಿಗಂತದಿಂ ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ, ಇದೆಲ್ಲ ಒಂದು ಜಾಝ್ ಲೈಟಾಗಿ ಪಾಪ್ ಮಿಶ್ರಣದಲ್ಲಿ ಬರುವಂತಹ ಕಂಪೋಸಿಂಗ್ ಸ್ಟೈಲ್ ಇದು. ಸೊ ಅವರು ಅದು ತೋರಿಸುತ್ತೆ ಅವರು ಎಷ್ಟು ಪ್ರಪಂಚದ ಎಲ್ಲ ಸಂಗೀತದ ಪ್ರಕಾರಗಳನ್ನು ಅವ್ರು ಕೇಳ್ಕೊಂಡು ಬಂದಿದ್ರು ಮತ್ತು ಅದನ್ನು ಎಷ್ಟು ಚಂದದ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ರು ಅಂತ. ಆಗಲೇ ಅವರು ಅಹೆಡ್ ಆಫ್ ಟೈಮ್ ಅಂತ ಹೇಳ್ತಾರಲ್ಲ, ಆ ಥರದ ಕಾಂಪೋಸಿಷನ್ಸ್ನ ಮಾಡಿದ್ದಾರೆ. ಆಮೇಲೆ ನಂತರ ಅನಂತಸ್ವಾಮಿಯವರು ಅವರು ಹೆಗಲಿಗೆ ಒಂದು ಹಾರ್ಮೋನಿಯಮನ್ನು ನೇತು ಹಾಕ್ಕೊಂಡು ಆರ್ಟ್ ಫಾರ್ ದ ಸೇಕ್ ಆಫ್ ಆರ್ಟ್ ಅಂತ ಇದ್ದರೆ ಅದಕ್ಕೆ ಯಾರು ಒಂದು ಮಾದರಿ, ಯಾರು ಕರೆಕ್ಟಾಗಿ ಆ ಒಂದು ಹೇಳಿಕೆಗೆ ಕೂತ್ಕೋತಾರೆ ಅಂದರೆ ಅದು ಅನಂತಸ್ವಾಮಿಯವರು. ಅವರು ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಬರೀ
ಹೇಳಿದ್ರಲ್ಲ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ ಅಂತ. ಈ ಸಾಲುಗಳಿಗೆ ತಕ್ಕನಾಗಿ ಬದುಕಿದಂಥವ್ರು ಅನಂತಸ್ವಾಮಿಯವರು. ಅವರು ಮನೆ ಮನೆಗೆ ಹೋಗಿ ಯಾವುದೇ ಒಂದು ಸಂಭಾವನೆ ಅಲ್ಲ, ಬರೀ ಅಲ್ಲಿ ಒಳ್ಳೆ ಕೇಳೋರಿದ್ರೆ ಸಾಕಷ್ಟೇ ಅವರಿಗೆ, ಅಲ್ಲಿ ಹೋಗಿ ಸುಗಮ ಸಂಗೀತವನ್ನು ಮನೆ ಮನೆಗೂ ತಲುಪಿಸಿದಂಥವರು ಅನಂತಸ್ವಾಮಿಯವರು. ಬಹುಶಃ ಅವರೆಲ್ಲರಿಗೂ ಆ ಒಂದು ಕಲೆಯ ಮಹತ್ವ, ಸಂಗೀತದ ಮಹತ್ವ ಏನು ಅನ್ನೋದು ಆಗಲೇ ಅರಿತುಕೊಂಡಿದ್ರು. ಹಾಗಾಗಿ ಅದನ್ನು ಅವರು ಆಗೆಲ್ಲ ಹೇಗಿತ್ತು ಅಂತಂದರೆ, ಈ ಒಂದು ಹಾಡೋದನ್ನು ವೃತ್ತಿಯಾಗಿ ತಗೊಳ್ಲಿಕ್ಕೆ ಹೋದರೆ ಅಥವಾ ನಟನೆಯನ್ನು ವೃತ್ತಿಯಾಗಿ ತಗೊಳ್ಲಿಕ್ಕೆ ಹೋದರೆ ಅವ್ರು ಹಾಳಾಗಿ ಹೋಗ್ತಾರೆ, ಅದರಲ್ಲಿ ಏನೂ ಫ್ಯೂಚರ್ ಇಲ್ಲ ಅಂತ ತುಂಬ ಒಂದು ಕಟ್ಟುಪಾಡುಗಳಿದ್ದಂತಹ ಟೈಮಲ್ಲಿ ಅವರು ನಾನಿದನ್ನು ಮುಂದುವರಿಸ್ತೀನಿ, ನಾನಿದನ್ನು ಬೆಳೆಸ್ತೀನಿ ಅಂತ ಹೋಗಿದ್ದು ಬಹುಶಃ ಇದು ಮನಸ್ಸಿಗೆ, ಹೃದಯಕ್ಕೆ, ಒಂದು ಮನೋವಿಕಸನಕ್ಕೆ ಎಷ್ಟು ಸಂಗೀತ ಮುಖ್ಯ ಅನ್ನೋದರ ಒಂದು ವ್ಯಾಲ್ಯೂವನ್ನು ಅವರು ಅರ್ಥಕೊಂಡಿದ್ರು. ಹಾಗಾಗಿ ಅವರು ಅದನ್ನು ಬೆಳೆಸಿದ್ರು ಅನ್ಕೋತೀನಿ. ಬಹಳ ಒಳ್ಳೆಯ ವಿಶ್ಲೇಷಣೆ ಕೊಟ್ರಿ ಅರ್ಚನಾ ಅವರೇ. ಶ್ರೀನಿವಾಸ ಉಡುಪರಲ್ಲಿ ಒಂದು ಪ್ರಶ್ನೆ. ಈ ಭಾವಗೀತೆ ಅಥವಾ ಸುಗಮ ಸಂಗೀತ ಅಂತ ಹುಟ್ಟೋದಕ್ಕೆ ಮೊದಲು ನಮ್ಮಲ್ಲಿ ಇತರ ಪ್ರಕಾರಗಳಿದ್ವು. ಹೌದು. ರಂಗಭೂಮಿ ತನ್ನದೇ ಆದ ಶ್ರೀಮಂತ ಪರಂಪರೆಯನ್ನು, ಹಾಡುಗಾರಿಕೆಯನ್ನು ಹೊಂದಿತ್ತು. ಜಾನಪದ ಗೀತೆ ಅನಾದಿ ಕಾಲದಿಂದಲೂ ನಮ್ಮ ಜೊತೆ ಇರುವಂಥದ್ದು. ಕೀರ್ತನೆಗಳು ಹೌದು, ನಮ್ಮ ಕನ್ನಡ ಭಾಷೆಯ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದಂತಹವು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಭಾವಗೀತೆ ಹೇಗೆ ಹುಟ್ಟಿರಬಹುದು, ಆ ಪ್ರೇರಣೆ ಎಲ್ಲಿಂದ ಸಿಕ್ಕಿರಬಹುದು ಅವರಿಗೆ? ಕೆಲವರು ಹೇಳ್ತಾರೆ ಭಾವಗೀತೆಯ ಉಗಮವನ್ನು ಮರಾಠಿಯಲ್ಲಿ ನೋಡ್ಬೋದು ಅಂತಾರೆ, ಕೆಲವರು ಬಂಗಾಳಿಯಲ್ಲಿ ನೋಡಬಹುದು ಅಂತಾರೆ. ಬರೀ ಗೊಂದಲಮಯವಾದ ಹೇಳಿಕೆಗಳೇ. ಸಂಪೂರ್ಣವಾಗಿ ನಮ್ಮ ನೆಲದಲ್ಲೇ ಹುಟ್ಟಿದ್ದ ಈ ಭಾವಗೀತೆ ಅನ್ನೋದು. ಈ ಭಾವಗೀತೆ ಇದಕ್ಕೆ ನಿಜವಾಗಿ ಒಂದು ನಾವು ಅದರ ಸಮಯವನ್ನು ಒಂದು ಅವಲೋಕನ ಮಾಡಿ ನೋಡಿದಾಗ ಹೆಚ್ಚು ಕಡಿಮೆ ಅದಕ್ಕೆ ಬಹಳಷ್ಟೇನು ಇದಿಲ್ಲ. ಅದಕ್ಕೆ ಚರಿತ್ರೆ ಒಂದು 100 ವರ್ಷದ ಚರಿತ್ರೆ ಇರ್ಬೋದು ಅಷ್ಟೇ ಇರೋದು. ಅದಕ್ಕೆ ಮುಂಚೆ ನೀವು ಹೇಳಿದಾಗೆ ಜನಪದ ಗೀತೆ ಇರ್ಬೋದು, ದಾಸರ ಪದಗಳು ಎಲ್ಲ ಪುರಂದರದಾಸರದ್ದು, ಕನಕದಾಸರದ್ದು, ಪ್ರಾಣೇಶದಾಸರು, ಹೀಗೆ ಬೇರೆ ಬೇರೆ ಎಲ್ಲ ಕೀರ್ತನಕಾರರು ಅವರೆಲ್ಲ ಅವರ ಗೀತೆಗಳನ್ನು ತುಂಬ ಹಾಡುವಂಥ ಒಂದು ಕ್ರಮ ಇತ್ತು. ಅದು ಸ್ವಲ್ಪ ಶಾಸ್ತ್ರೀಯ ಹಿನ್ನೆಲೆಯಲ್ಲಿತ್ತದು. ಆಮೇಲೆ ಇದು ಅಷ್ಟೇ, ಯಾವುದೋ ಜನಪದ ಗೀತೆಗಳನ್ನು ಕೂಡ ಅದಕ್ಕೆ ಹೇಳಿದಾಗ ನಾವು ಮೊದಲಿಗೆ ಹೇಳಿದ್ವಿ, ಅದಕ್ಕೊಂದು ಸರಿಯಾದ ಕಟ್ಟುಪಾಡುಗಳಿರಲಿಲ್ಲ. ಹೇಗೆ ಅಂದರೆ ಅವರ ಒಂದು ಭಾವನೆ ಏನು, ಖುಷಿ ಏನು ಬರುತ್ತೋ ಅದರಲ್ಲಿ ಯಾವುದೋ ಒಂದು ರಾಗ ಇಟ್ಕೊಂಡು ಅವರಿಗೆ ಇಂಥ ರಾಗ ಅನ್ನೋದು ಕೂಡ ಪಾಪ ಎಷ್ಟೋ ಜನಕ್ಕೆ ಗೊತ್ತಿರ್ತಿರ್ಲಿಲ್ಲ. ಜನಪದ ಗಾಯಕರಿಗೆ ಭಾಳ ಸುಶ್ರವಾಗಿ ಭಾಳ ಎತ್ತರವಾದ ಕಂಠದಲ್ಲಿ ಹಾಡೋರೇ ಜಾಸ್ತಿ ಇದ್ದರು ಜನಪದ ಗೀತೆಯನ್ನು. ಇದು ನಾವು ಸ್ವಲ್ಪ ಚರಿತ್ರೆ ನಾವು ಹುಡುಕಿಕೊಂಡು ಹೋದಾಗ ನಾವು ಸುಗಮ ಸಂಗೀತಕ್ಕೆ ಅಥವಾ ಭಾವಗೀತೆ ಅಂತ ತೊಗೊಂಡ್ರೆ ನಮಗೀಗ ಇಷ್ಟೇ ಮಾತಾಡಿದಷ್ಟೇ. ಇವಾಗ ಬಾಳಪ್ಪ ಹುಕ್ಕೇರಿ ಇರ್ಬೋದು ಅಥವಾ ಕಾಳಿಂಗರಾಯರು ಇರ್ಬೋದು. ಕಾಳಿಂಗರಾಯರನ್ನ ನನಗೂ ಕೂಡ ಒಂದು ಪುಣ್ಯ ಇದೆ, ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಜೊತೆಗೆ ಮಾಡಿದ್ದೀನಿ. ಯಾಕೆಂದರೆ ಎಷ್ಟೋ ಸರ್ತಿ ಅವರು ಊರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮೂರು ನಗರ ಅಂತ ಊರು, ಆ ಊರಿನ ಮುಖಾಂತರ ಬರೋರು. ಒಂದು ಸರ್ತಿ ಅಲ್ಲೇ ಇಳಿಸ್ಬಿಟ್ಟಿದ್ದೆ ಅವ್ರಿಗೆ. ಕೇಳಿದ ತಕ್ಷಣ ಅಷ್ಟು ಸರಳ ವ್ಯಕ್ತಿ, ತಕ್ಷಣ ಅಲ್ಲೇ ಇಳಿದುಬಿಟ್ಟು ನಮ್ಮ ಜೊತೆಗೆ ಇಳಿದು ನಮ್ಮೂರಿನವ್ರಿಗೆ ಒಂದು ನಿಮ್ಮ ಹಾಡಿನ ಭಾಗ್ಯ ಎಲ್ಲೋ ಸಿಗುತ್ತೋ ಇಲ್ಲೋ ಅಂದಾಗ ಇಳಿದುಬಿಟ್ಟು, ಅವತ್ತು ನಮ್ಮ ಒಬ್ಬರು ಚಿಕ್ಕಪ್ಪ ಒಬ್ಬರು ಹಾರ್ಮೋನಿಯಂ ತುಂಬ ಚೆನ್ನಾಗಿ ನುಡಿಸೋರು ಇದ್ದರು, ಇನ್ನೊಬ್ಬರು ತಬಲಾ ನುಡಿಸೋರು ಇದ್ದರು. ಅವೇ 2 ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಸುಮಾರು ಒಂದು 2 ಗಂಟೆ ನಮ್ಮ ಊರಿನವರಿಗೋಸ್ಕರ ಹಾಡಿದ್ರು. ಒಂದು ಜಾಗಂಟೆ ಹೊಡೆದ್ಬಿಟ್ಟು ಊರಲ್ಲೆಲ್ಲ ನಾವು ಇವತ್ತಿದೆ ಅಂತ ಹೇಳಿದಾಗ. ಹಾಗೆ ಆವಾಗ ಅವರು ಅದನ್ನು ಕಾಳಿಂಗರಾಯರು ಅದನ್ನು ಯಾವ ರೀತಿ ಅವ್ರು ಯಾಕೆಂದರೆ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಬಲ್ಲರವರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನಿರ್ಬೋದು, ಅವರು ಅಲ್ಲಿ ಮರಾಠಿ ಸಂಗೀತದಿಂದ ಬಹಳಷ್ಟನ್ನು ತೊಗೊಂಡಿದ್ದಾರೆ ಅವರು. ಮರಾಠಿ ಸಂಗೀತದಲ್ಲಿ ನಾಟ್ಯ ಸಂಗೀತ ಬೇರೆ ಬೇರೆ ಪ್ರಕಾರಗಳಿದ್ದಾವೆ, ಅಭಂಗ್, ಭಜನ್ಸ್, ಆಮೇಲೆ ನಾಟ್ಯ ಸಂಗೀತ, ಅದೆಲ್ಲ ಹೆಚ್ಚಿಂದೆಲ್ಲ ಅದ್ರಲ್ಲಿ ಏನಾಗ್ತಿತ್ತು, ಅದರಲ್ಲಿ ಶಾಸ್ತ್ರೀಯ ಸಂಗೀತದ ಹಿಡಿತ ಜಾಸ್ತಿ ಇತ್ತು. ಬಹಳಷ್ಟು ಈಸಿಯಾಗಿ ಹಾಡೋವಂಥದ್ದು ಅಲ್ವೇ ಅಲ್ಲ. ಒಂದು ಮರಾಠಿಯ ನಾಟ್ಯ ಸಂಗೀತ ಹಾಡಬೇಕು ಅಂತಂದರೆ ದೇವಧರತೆ
ಜ್ಞಾನ ಸಗುಣಾಲ ವಿಚಿತ್ರ ನೇಮ ಈ ಥರ ಅದ್ರದ್ದು ಎಷ್ಟು ಸಂಗತಿಗಳಿರ್ತಾ ಇದ್ವು ಅದರಲ್ಲಿ. ಅದನ್ನೆಲ್ಲ ಇವರು ಕಾಳಿಂಗರಾಯರು ಮೈಗೂಡಿಸ್ಕೊಂಡು ಒಂಥರ ಅದರಲ್ಲಿ ನಮಗೆ ಸುಗಮವಾಗಿ ನಮಗೆ ತಲುಪಿಸೋವಂಥ ಒಂದು ದಾರಿಯನ್ನು ಅವರು ಮಾಡಿಕೊಟ್ರು. ಮೋಹನ್ ಕುಮಾರಿ, ಸೋಹನ್ ಕುಮಾರಿ ಅವ್ರ ಜೊತೆಗೆ ಇರ್ತಿದ್ರು. ಸಾಮಾನ್ಯ ನೀವು ತಾವು ನೋಡಿದ್ದೀರ. ಅವರ ಜೊತೆಗೆ ಇಟ್ಕೊಂಡು ನಾಡಿನ ಜನತೆಗೆ ಹುಚ್ಚು ಹತ್ತಿ ಕುಣಿಯೋಷ್ಟು ಸುಂದರವಾಗಿ ಭಾವಗೀತೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಸೊ ಅದಕ್ಕೆ ಹಾಗಾಗಿ ನಾವು ಅನಿಸೋದು ನಮಗೆ ಸುಗಮ ಸಂಗೀತದ ಉಗಮವೇ ಒಂಥರ ಕಾಳಿಂಗರಾಯರಿಂದ ಪಾಪ್ಯುಲರ್ ಆಗ್ತಾ ಹೋಯ್ತು. ಅದು ಹೆಸರುವಾಸಿಯಾಗಿತ್ತು. ಕಾಳಿಂಗರಾಯರದು ಯಾವುದಾದ್ರು ಒಂದು ಗೀತೆಯನ್ನು ಹಾಡಬಲ್ಲರ? ಅಳುವ ಕಡಲಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಅಳುವ ಕಡಲಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಬಾಳ ಗಂಗೆಯ ಮಹಾಪೂರದಲ್ಲಿ ಸಾವಿನೊಂದು ವೇಣಿ, ನೆರೆತಿದೆ ಬೆರೆತಿದೆ ಕುಣಿವ ಮರೆವ ತೆರೆಗಳೋಳಿಯಲ್ಲಿ, ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟವಲ್ಲಿ, ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ನಗೆಯ ಹಾಯಿದೋಣಿ. ಇದು ಕಾಳಿಂಗರಾಯರ. ಆ ಹಾಯಿ ಅನ್ನೋ ಶಬ್ದ ಇದೆಯಲ್ಲ, ನಮ್ಮ ಮನಸ್ಸಿಗೆ ಒಂದು ರೀತಿ ಹಾಯ್ ಅನ್ನೋ ಭಾವವನ್ನು ತಂದುಕೊಡುತ್ತೆ. ಅಷ್ಟು ಚೆನ್ನಾಗಿ ಅದರ ಉಚ್ಚಾರವನ್ನು ಮಾಡ್ತಾ ಇದ್ರು. ಸರ್, ಒಂದು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಉಗಮ ಅಂತ ಹೇಳಿದ್ರಿ, ಇದರಲ್ಲಿ ನಾವು ತುಂಬ ಮುಖ್ಯವಾದ ಒಂದು ಅಂಶ ಹೇಳೋದು ಮರ್ತಿದ್ದೀವಿ. ಬಂಗಾಳಿಯ ರವೀಂದ್ರ ಸಂಗೀತ. ರವೀಂದ್ರ ಸಂಗೀತ ಅದು ತುಂಬ ಇನ್ಸ್ಪೈರ್ ಮಾಡಿದೆ ನಮ್ಮ ಉಪೇಂದ್ರ ಕುಮಾರ್ ಅವರು. ಮತ್ತು ಕಾಳಿಂಗರಾಯರದ್ದು ಕೂಡ, ಅನಂತ ಸ್ವಾಮಿಯವ್ರದ್ದು ಕೂಡ ಬಹಳ ಹಾಡುಗಳು ಎಲ್ಲ ರವೀಂದ್ರ ಸಂಗೀತ ಶೈಲಿಯ ಸುಮಾರು ಹಾಡುಗಳು ನಮಗೆ ಇನ್ಸ್ಪೈರ್ ಆಗಿರುವಂಥದ್ದು. ಗಜಲ್ ಅಂತೂ ಸಿಕ್ಕಾಪಟ್ಟೆ ಗಜಲ್ಲಿಂದ ಇನ್ಸ್ಪೈರ್ ಆಗಿರೋಂಥ ಮಾತನ್ನು ವಿಸ್ತರಿಸಬಹುದಾ ಗಜಲ್ ಬಗ್ಗೆ? ಸಾಹಿತ್ಯ ಕೂಡ ಗಜಲ್ಲಿಂದ ಇನ್ಸ್ಪೈರ್ ಆಗಿ ಬರೆದಿರುವಂಥದ್ದು ಎಷ್ಟೊಂದು ನೋಡಬಹುದು ನಾವು. ಎಸ್ಪೆಷಲಿ ಶ್ರೀಯುತ ನಿಸಾರ್ ಅಹಮದ್ ಅವರು, ಅವರ ಸಾಹಿತ್ಯ ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ, ಅದು ಗಜಲ್ಲಿಗೆ ಹತ್ತಿರವಾದಂತಹ ಸಿನಿಮಾ ಹಾಡು. ಫಿರ್ ವಹಿ ಶಾಮ್ ವಹಿ ಗಮ್ ವಹಿ ತನ್ಹಾಯಿ ಹೈ, ದಿಲ್ ಕೋ ಸಮझाने तेरी याद चली आई है, फिर वही शाम, ಅದು ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ. ಈ ಥರ ತುಂಬ ಹಾಡುಗಳು ಸಿಗ್ತವೆ. ಎಸ್ಪೆಷಲಿ ಗುಲಾಮ್ ಅಲಿ ಅವರ ಹಲವಾರು ಹಾಡುಗಳನ್ನು ಚಿತ್ರರಂಗ ಕೂಡ, ಎಸ್ಪೆಷಲಿ ಉಪೇಂದ್ರ ಕುಮಾರ್ ಅವರು ಅಳವಡಿಸ್ಕೊಂಡಿದ್ದಾರೆ. ಸೊ ಇದು ತುಂಬ ಹತ್ತಿರ ಚಿತ್ರರಂಗಕ್ಕೆ ಗಜಲ್ ಮತ್ತು ಸುಗಮ ಸಂಗೀತಕ್ಕೂ ಗಜಲ್ ತುಂಬ ಹತ್ತಿರ. ಇದೊಂದು ಹೊಸ ಮಾಹಿತಿ ಅಂತ ಭಾವಿಸ್ತೇನೆ ನಾನು. ರವೀಂದ್ರ ಸಂಗೀತ ಮತ್ತು ಗಜಲ್ ಕನ್ನಡ ಭಾವಗೀತೆಗಳ ಇನ್ಸ್ಪಿರೇಷನ್ ಪೂರಕ ಪ್ರೇರಕ ಎಲ್ಲವೂ ಆಗಿತ್ತು ಅನ್ನೋದು ಒಂದು ಹೊಸ ಮಾಹಿತಿ. ಬಹುಶಃ ಈ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬಹುದು ಈ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಉಳ್ಳಂತಹವರು. ಗಜಲಿನಲ್ಲಿ ಸ್ವಲ್ಪ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಜಾಸ್ತಿ ಇರುತ್ತೆ. ನಮ್ಮ ಸುಗಮ ಸಂಗೀತಕ್ಕಿಂತ ಅದರಲ್ಲಿ ಸ್ವಲ್ಪ ಜಾಸ್ತಿ ಒಂದು ಶಾಸ್ತ್ರೀಯ ಸಂಗೀತದ ಒಂದು ಇನ್ಸ್ಪಿರೇಷನ್ ಅಥವಾ ಶಾಸ್ತ್ರೀಯ ಸಂಗೀತದ ಭಾಗ ಜಾಸ್ತಿ ಇರುತ್ತೆ ಅದರಲ್ಲಿ. ನಮ್ಮ ಅಶ್ವಥ್ ಅವರ ಕಾಣಿಕೆ ಏನು ಸುಗಮ ಸಂಗೀತ ಕ್ಷೇತ್ರಕ್ಕೆ? ಅಶ್ವಥ್ ಅವರು, ಅವರ ಕಾಣಿಕೆ ಸುಗಮ ಸಂಗೀತಕ್ಕಷ್ಟೇ ಅಲ್ಲದೆ ಸಾಹಿತ್ಯಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಯಾಕಂದರೆ ಅನಂತಸ್ವಾಮಿಯವರು ಅಂತ ತಗೊಂಡಾಗ ಅಲ್ಲಿ ಮಾಧುರ್ಯ ಬರುತ್ತೆ. ಅಶ್ವಥ್ ಅವ್ರನ್ನ ತಗೊಂಡಾಗ ಅಲ್ಲಿ ಸಾಹಿತ್ಯ ವಿಜೃಂಭಿಸುತ್ತೆ. ಅವರು
ಸಾಹಿತ್ಯಕ್ಕೆ ಹೇಗೆ ಬೇಕೋ ಆ ರೀತಿ ಆಗ ಪ್ರತಿಯೊಂದು ಪದಕ್ಕೆ ಹೇಗೆ ಬೇಕೋ ಭಾವನೆ ಆ ರೀತಿಯಲ್ಲಿ ಅವರು ಸ್ವರ ಸಂಯೋಜನೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅವರು ಮೂಲತಃ ಹೇಳೋದು ಸ್ವರ ಸಂಯೋಜನೆ ಅನ್ನೋದು ಅವರು ಒಪ್ಪಲ್ಲ. ಒಂದು ಗೀತೆಗೆ ಸ್ವರ ಸಂಯೋಜನೆ ಅಲ್ಲ, ಸಾರಿ ಸಂಯೋಜನೆ ಅಂತಲೇ ಹೇಳೋದು, ರಾಗ ಸಂಯೋಜನೆ ಅಂತ ಹೇಳಲ್ಲ ಅವರು. ಒಂದು ರಾಗವನ್ನು ಇಟ್ಕೊಂಡು ಅವರು ಸಂಯೋಜನೆ ಮಾಡೋದಕ್ಕೆ ಒಪ್ಪಲ್ಲ ಅವರು. ಅಲ್ಲಿ ಇವಳು ಹೇಳಿದಾಗೆ ಭಾವನೆಗಳಿಗೆ ಹೇಗಿದೆ ಪದಗಳ ಅದಕ್ಕೆ ಸ್ವರವನ್ನು ತಕ್ಕನಾಗಿ ಬದಲಾಯಿಸ್ಕೊಳ್ತಾ ಒಂದು ರಾಗ ಸಂಯೋಜನೆ ಮಾಡುವಂಥ. ಯಾಕಂದರೆ ರಾಗ ಸಂಯೋಜನೆ ಅಂತಾದಾಗ ಆ ರಾಗದ ಚೌಕಟ್ಟಿನಲ್ಲಿ ಇರಬೇಕಾಗತ್ತೆ. ನಾವು ಸ್ವರ ಸಂಯೋಜನೆ ಅಂತ ಮಾಡಿದಾಗ ಯಾವ ರಾಗದ ಯಾವ ಸ್ವರ ಬೇಕಾದ್ರೂ ತಗೋಬೋದಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಅದರಲ್ಲಿ ನೋಡಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಇಲ್ಲಿವರೆಗೂ ಒಂದು ರಾಗದಲ್ಲಿ ಹೋಗ್ತಾ ಇರುತ್ತೆ. ಎರಡನೇ ಚರಣದಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಅಲ್ಲಿ ಆ ಒಂದು ಭಾವನೆಯನ್ನು ನಿಮಗೆ ಕೊಡಬೇಕಲ್ಲ. ನಮ್ಗೆ ಅಹಂ ಬಂತು, ನಾವು ಕೋಟೆ ಕಟ್ಕೊಂಡ್ವಿ, ಅವಾಗ ಅಲ್ಲಿ ಬೇರೆ ಸ್ವರದ ಒಂದು ಪ್ರಯೋಗ ಆಗತ್ತೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ಅದು ಆ ರಾಗದಲ್ಲಿ ಇಲ್ಲ ಆ ಸ್ವರ. ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಸೊ ಈ ಥರ ಪ್ರತಿಯೊಂದು ಹಾಡಿನಲ್ಲೂ ನಿಮಗೆ ಆ ಒಂದು ಅವರ ಪ್ರಯೋಗ ಕಾಣಿಸುತ್ತೆ. ಎಲ್ಲಿ ಆ ಭಾವನೆ ಒಂದು ಸ್ವಲ್ಪ ಸ್ಯಾಡ್ ಬಂತು, ಒಂದು ಹ್ಯಾಪಿ ಸಾಂಗಲ್ಲಿ ಯಾವುದೋ ಒಂದು ಸ್ಯಾಡ್ನೆಸ್ಸಿನ ಒಂದು ಛಾಯೆ ಬಂತು ಅಂದ ತಕ್ಷಣ ಅಲ್ಲೊಂದು ಆಡ್ ನೋಟಿನ ಪ್ರಯೋಗ ಆಗುತ್ತೆ. ಇದನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಅಶ್ವಥ್ ಅವರು. ತುಂಬ ಸಂತೋಷ. ನಮ್ಮ ಕವಿಗಳ ಬಗ್ಗೆ, ಸಂಗೀತ ಸಂಯೋಜಕರ ಬಗ್ಗೆ ಇನ್ನೂ ಒಂದಷ್ಟು ಮಾತುಕತೆ ಆಡುವ ಆಸೆ. ಆದರೆ ಪ್ರಶ್ನೆ ಉಡುಪರಿಗೆ ಆರಂಭಿಸ್ತಾ ಇದ್ದೇವೆ ಪ್ರಶ್ನೆಗಳನ್ನು. ಸರಿ, ಸಿದ್ಧವಾಗಿದ್ದೀರಾ? ಹಾಂ ಸರಿ. ಮೊದಲ ಪ್ರಶ್ನೆ, ಸುಗಮ ಸಂಗೀತದಲ್ಲಿ ಸಾಮಾನ್ಯವಾಗಿ ಯಾವ ವಿಷಯವನ್ನು ಬಳಸುವುದು ಕಡಿಮೆ? ಯುದ್ಧದ ಬಗ್ಗೆ, ವೇದಾಂತದ ಬಗ್ಗೆ? ಯುದ್ಧದ ಬಗ್ಗೆ ಕಡಿಮೆ. ಮುಂದಿನ ಪ್ರಶ್ನೆ, ಸಾಹಿತ್ಯಿಕವಾಗಿ ಸುಗಮ ಸಂಗೀತದ ಮಹತ್ವವೇನು? ಕವಿ ಕಾವ್ಯ ಪ್ರಚಾರ, ರಾಗ ಶುದ್ಧತೆ? ಕವಿ ಕಾವ್ಯ ಪ್ರಚಾರ. ಮುಂದಿನ ಪ್ರಶ್ನೆ, ಸುಗಮ ಸಂಗೀತದಲ್ಲಿ ಸಾಮಾನ್ಯವಾಗಿ ಬಳಕೆಯಾಗುವ ವಾದ್ಯ ಯಾವುದು? ಪಿಟೀಲು, ಹಾರ್ಮೋನಿಯಂ? ಹಾರ್ಮೋನಿಯಂ. ಮುಂದಿನ ಪ್ರಶ್ನೆ, ಸುಗಮ ಸಂಗೀತದಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತನ್ನು ನೀಡುವವರು? ರಾಗಕ್ಕ, ಭಾವಕ್ಕ? ಭಾವಕ್ಕೆ. ಮುಂದಿನ ಪ್ರಶ್ನೆ, ಮಕರ ಸಂಕ್ರಾಂತಿಯು ಯಾವ ಪದ್ಧತಿಯನ್ನು ಅನುಸರಿಸುತ್ತದೆ? ಸೌರಮಾನ ಪದ್ಧತಿ, ಚಾಂದ್ರಮಾನ ಪದ್ಧತಿ? ಸೌರಮಾನ ಪದ್ಧತಿಯನ್ನು. 5 ಪ್ರಶ್ನೆಗಳು ಮುಗಿತು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಯುದ್ಧದ ವಿಚಾರ ಬರೋದು ಎಲ್ಲೋ ಒಂದೋ ಎರಡೋ ಹಾಡು ಕೇಳಿದ್ದೇನೆ, ಅಷ್ಟು ಬಿಟ್ಟರೆ ಯುದ್ಧ ಬರೋದೇ ಇಲ್ಲ. ಎರಡನೇ ಪ್ರಶ್ನೆಗೆ ಉತ್ತರ ಕವಿ ಕಾವ್ಯ ಪ್ರಚಾರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಹಾರ್ಮೋನಿಯಂ. ಅಶ್ವಥ್ ಅವರು ಮತ್ತು ನಮ್ಮ ಆನಂದ್ ಸ್ವಾಮಿಯವರು ಹಾರ್ಮೋನಿಯಂ ಇಲ್ಲದೆ ಹೊರಗಡೆ ಬರ್ತಾರೆ. ಆನಂದ್ ಸ್ವಾಮಿ ಅವರಿಗೆ ಹಾಡ್ಬೇಕಾದ್ರೆ ಹಾರ್ಮೋನಿಯಂ ಕೊನೆ ಡಮ್ಮಿಯಾರು ಇಟ್ಕೋಬೇಕಾಗ್ತದೆ. ಆಮೇಲೆ ನಿಮ್ಗೊಂದು ತಮಾಷೆಯ ಸಂಗತಿ ಹೇಳ್ತೀನಿ. ಈಗ ಹಾರ್ಮೋನಿಯಮ್ಮು ಅಶ್ವಥ್ ಅವರು ಅಂತ ಬಂದಾಗ, ಅಶ್ವಥ್ ಅವರು ತುಂಬ ತಮಾಷೆ, ಅದು ತುಂಬ ಹತ್ತಿರದಲ್ಲಿ ಒಡನಾಡಿದವ್ರಿಗೆ, ಅವ್ರು ಕಂಪೋಸ್ ಮಾಡುವಾಗ ನೋಡಿದವ್ರಿಗೆ ಗೊತ್ತಿದ್ದು. ಅಶ್ವಥ್ ಅವರು ಶ್ರುತಿಗೆ ಮಾತ್ರ ಅವರು ಅನಂತ್ ಸ್ವಾಮಿ ಅವರು ನುಡಿಸ್ತಾ ಇದ್ರು ಹಾರ್ಮೋನಿಯಂ. ಅಶ್ವಥ್ ಅವರು ನುಡಿಸಕ್ಕೆ ಬರ್ತಿರ್ಲಿಲ್ಲ. ಒಂದು ಶ್ರುತಿ ಇಟ್ಕೊಳ್ಳೋದಕ್ಕೆ ಹಾರ್ಮೋನಿಯಂ ಬಳಸ್ತಾ ಇದ್ರು. ಇನ್ನೊಂದು ತುಂಬ ತಮಾಷೆಯ ಸಂಗತಿ ಅಂದರೆ ಅವ್ರು ತಾಳ ಹಾಕ್ಲಿಕ್ಕೆ ಹಾರ್ಮೋನಿಯಂ ಬಳಸ್ತಾ ಇದ್ರು. ಅದರಲ್ಲಿ ಈಗ ಪಪ್ಪ ಅಂದರೆ ಅದು ಹಾರ್ಮೋನಿಯಂ ಮೇಲೆ ಈಗ ಕುಟ್ಟೋದು, ಆ ಶ್ರುತಿ ಹಾಕ್ಕೊಂಡು ಅದ್ರ ಮೇಲೆ ಕುಟ್ಟೋದು. ಹಾಗೆ ಅವರು ಶ್ರುತಿ ಮತ್ತು ತಾಳ ಎರಡರ ಬಳಕೆನೂ ಹಾರ್ಮೋನಿಯಂ ಮೇಲೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಒತ್ತು ಕೊಡೋದು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರವನ್ನು ಸೌರಮಾನ ಪದ್ಧತಿ ಉತ್ತರ ಸರಿಯಾಗಿದೆ. ಈಗ ಅರ್ಚನಾ ಮೇಡಮ್ ಅವ್ರಿಗೆ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಸಂಕ್ರಾಂತಿ ಅಥವಾ ಸಂಕ್ರಮಣ ಎಂಬ ಪದದ ಅರ್ಥವೇನು? ಹಾರುವುದು, ದಾಟುವುದು? ದಾಟುವುದು. ಮುಂದಿನ ಪ್ರಶ್ನೆ, ಉತ್ತರಾಯಣ ಎಂಬ ಶಬ್ದದ ಅರ್ಥವೇನು? ಸೂರ್ಯನ ಚಲನೆ, ಚಂದ್ರನ ಚಲನೆ? ಸೂರ್ಯನ ಚಲನೆ. ಮುಂದಿನ ಪ್ರಶ್ನೆ,
ಉತ್ತರಾಯಣ ಪುಣ್ಯಕಾಲ ಮತ್ತು ಮಕರ ಸಂಕ್ರಾಂತಿ ಯಾವಾಗ ಒಂದೇ ದಿನ ಬರುತ್ತಿದ್ದವೋ ಈಗಲೂ ಬರುತ್ತಿದೆ. 1650 ವರ್ಷಗಳ ಹಿಂದೆ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ ಅಂತ. ಬಹುಶಃ ಈಗಲೂ ಬರುತ್ತದೆ ನನಗೆ ಅಂದ್ಕೊಳ್ತೀನಿ. ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಂದಿನ ಪ್ರಶ್ನೆ, ಡಿಸೆಂಬರ್ 21, 22ರಂದು ಯಾವ ಹಬ್ಬವನ್ನು ಆಚರಿಸಬೇಕು? ಮಕರ ಸಂಕ್ರಾಂತಿಯನ್ನು, ಉತ್ತರಾಯಣ ಪುಣ್ಯಕಾಲವನ್ನು? ಉತ್ತರಾಯಣ ಪುಣ್ಯಕಾಲ. 5ನೇ ಪ್ರಶ್ನೆ, ಉತ್ತರಾಯಣ ಪುಣ್ಯಕಾಲ ಎಂದು ಯಾಕೆ ಕರೀತಾರೆ? ಹಗಲು ಹೆಚ್ಚುತ್ತಾ ರಾತ್ರಿ ಕಡಿಮೆಯಾಗುತ್ತೆ, ರಾತ್ರಿ ಹೆಚ್ಚುತ್ತಾ ಹಗಲು ಕಡಿಮೆಯಾಗುತ್ತೆ? ರಾತ್ರಿ ಹೆಚ್ಚುತ್ತಾ ಹಗಲು ಕಮ್ಮಿ ಆಗುತ್ತೆ ಅಂತ ಹಗಲು ಹೆಚ್ಚುತ್ತಾ ರಾತ್ರಿ ಕಮ್ಮಿ ಆಗುತ್ತೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ದಾಟುವುದು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಸೂರ್ಯನ ಚಲನೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ 1650 ವರ್ಷಗಳ ಹಿಂದೆ ಒಂದೇ ಬರ್ತಾ ಇದ್ವು, ಈಗ ಅದು ಡಿಸೆಂಬರ್ 21, 22ರಂದು ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ಮಕರ ಸಂಕ್ರಾಂತಿ 14 ಜನವರಿಯಲ್ಲಿ ಬರುತ್ತೆ. ವಿಜ್ಞಾನ ತನ್ನನ್ನು ತಾನು ತಿದ್ದುಕೊಂಡಿದೆ, ಧರ್ಮ ಆಚರಣೆ ತಿದ್ದುಕೋಬೇಕಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉತ್ತರಾಯಣ ಪುಣ್ಯಕಾಲ ಅದೇ ಡಿಸೆಂಬರ್ 21, 22ರಂದು ಆಚರಿಸಬೇಕು. 5ನೇ ಪ್ರಶ್ನೆಗೆ ಉತ್ತರ ಹಗಲು ಹೆಚ್ಚಾಗ್ತಾ ಹೋಗುತ್ತೆ, ರಾತ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಹಗಲು ಹೆಚ್ಚು ಅಂದರೆ ಸಂತೋಷ ಹೆಚ್ಚು, ಆಹಾರ ದೊರೆಯುತ್ತೆ, ಪ್ರಾಣಿಗಳಿಗೆ ಬೇಟೆ ಸಿಗುತ್ತೆ, ಹೀಗೆಲ್ಲ ಸುಖ ಸಂತೋಷ. ಸೂರ್ಯನ ಶಕ್ತಿ ಇದ್ದರೆ ತಾನೇ ಬೆಳಕು, ಇದ್ದರೆ ತಾನೇ ಚಟುವಟಿಕೆ ನಮಗೆ. ಹಾಗಾಗಿ ಖುಷಿ ಕೊಡುವಂಥ ಕಾಲ ಉತ್ತರಾಯಣ ಪುಣ್ಯಕಾಲ. ಏನೇನೋ ಪ್ರಶ್ನೆಗಳಿವೆ ತಲೆಯೊಳಗೆ, ಆದರೆ ಕಾಲ ಬೆನ್ನು ತಟ್ಟಿ ಹೇಳ್ತಾ ಇದ್ದಾನೆ. ಇನ್ನೂ ಮತ್ತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿಬಿಟ್ಟು ಬೇಕಾದ್ರೆ ಮಾತುಕತೆ ಆಡಪ್ಪ. ಸದ್ಯಕ್ಕೆ ಒಂದು ಒಳ್ಳೆಯ ಹಾಡನ್ನು ಅವರಿಂದ ಹಾಡಿಸು ಅಂತ ಹೇಳ್ತಾ ಇದ್ದಾನೆ ಕಾಲರಾಯ ಬೆನ್ನು ತಟ್ಟತಾ. ದಯವಿಟ್ಟು ಇಬ್ಬರು ಸೇರಿ ಈ ಹಬ್ಬಕ್ಕೆ ಹೊಂದಬಹುದಾದಂಥ ಯಾವುದಾದರೂ ಒಂದು ಚಿತ್ರಗೀತೆಯನ್ನೋ, ಭಾವಗೀತೆಯನ್ನೋ, ಭಜನ್ನೋ ಯಾವುದಾದ್ರೂ ಸರಿ. ಲಕ್ಷ್ಮೀನಾರಾಯಣ ಭಟ್ರ ಒಂದು ಗೀತೆನ, ಅಂದರೆ ಈ ಪ್ರಕೃತಿಯ ಮೇಲೆ ಬರೆದಿರ್ತಕ್ಕಂಥ ಒಂದು ಗೀತೆಯನ್ನು ಒಂದು ಪ್ರಸ್ತುತಪಡಿಸ್ತೀನಿ. ಈ ಆಗಸ ಈ ತಾರೆ, ಝುಳ ಝುಳನೆ ಹರಿಯುವ ಜಲಧಾರೆ, ಮುಗಿಲ ಮಲೆಯ ಸಾಲೆ, ಆಹಾ ಯಾರದೋ ಈ ಬಗೆ ಲೀಲೆ ಅಂತ ಒಂದು ಗೀತೆ ಅವ್ರ ಭಟ್ರದ್ದು. ಭಟ್ರ ಗೀತೆಗಳು ಅಷ್ಟೇ ಬಹಳಷ್ಟು ಅದನ್ನು ಇದಕ್ಕೆ ಏನೋ ಭಾವಗೀತೆಯ ರಾಗ ಸಂಯೋಜನೆಯಾಗಿ ಜನಗಳ ಈಗ ಹಾಡುಗಾರರ ಬಾಯಲ್ಲದು ಜನಜನಿತವಾಗಿದೆ ಭಟ್ರದ್ದು. ಈ ಆಗಸ ಈ ತಾರೆ, ಝುಳ ಝುಳನೆ ಹರಿವ ಜಲಧಾರೆ, ಮುಗಿಲ ಮಲೆಯ ಸಾಲೆ, ಆಹಾ ಯಾರದು ಈ ಬಗೆ ಲೀಲೆ, ಆಹಾ ಯಾರದು ಈ ಬಗೆ ಲೀಲೆ. ಬೆಳಗ ಕಾಯುವ ಹಿಮವೋ, ಹಿಮವ ಮೆಲ್ಲನೆ ಮೇಯುವ ತಮವೋ, ಬೆಳಗ ಕಾಯುವ ಹಿಮವೋ, ಹಿಮವ ಮೆಲ್ಲನೆ ಮೇಯುವ ತಮವೋ, ತಮವ ಕಳೆದು ಹಿಮಹಾಯುವ ಬಿಸಿಲಿನ ಬೆಚ್ಚನೆ ಕ್ರಮವೋ, ತಮವ ಕಳೆದು ಹಿಮಹಾಯುವ ಬಿಸಿಲಿನ ಬೆಚ್ಚನೆ ಕ್ರಮವೋ. ಈ ಆಗಸ ಈ ತಾರೆ, ಝುಳ ಝುಳನೆ ಹರಿವ ಜಲಧಾರೆ, ಮುಗಿಲ ಮಲೆಯ ಸಾಲೆ, ಆಹಾ ಯಾರದು ಈ ಬಗೆ ಲೀಲೆ, ಆಹಾ ಯಾರದು ಈ ಬಗೆ ಲೀಲೆ. ಗಾಳಿಯೇ ಉರಿಯೇ ಜಲವೇ, ನಭವೇ ಕೆಳಗಿನ ನೆಲವೇ, ಗಾಳಿಯೇ ಉರಿಯೇ ಜಲವೇ, ನಭವೇ ಕೆಳಗಿನ ನೆಲವೇ. ಯಾರು ಮಾಡಿ ಎಸೆದ ಮಣ್ಣ ಬೊಂಬೆ, ಯಾರದಮ್ಮ ಲೀಲೆ, ಯಾರು ಮಾಡಿ ಎಸೆದ ಮಣ್ಣ ಬೊಂಬೆ, ಯಾರದಮ್ಮ ಲೀಲೆ. ಈ ಆಗಸ
ಈ ತಾರೆ ಜಳ ಜುಳನೆ ಹರಿವ ಜಲಧಾರೆ ಮುಗಿಲ ಮಲೆಯ ಸಾಲೆ ಆಹಾ ಯಾರದು ಈ ಬಗೆ ಲೀಲೆ ಆಹಾ ಯಾರದು ಈ ಬಗೆ ಲೀಲೆ ಯಾರದು ಈ ಬಗೆ ಲೀಲೆ ಆಹಾ ಯಾರದು ಈ ಬಗೆ ಲೀಲೆ. ಸಂಕ್ರಾಂತಿ ಹಬ್ಬಕ್ಕೆ ಹೇಳಿ ಮಾಡಿಸಿದ ಭಾವಗೀತೆ, ಅಷ್ಟೇ ಸೊಗಸಾಗಿ ಹಾಡಿದ್ರಿ ಮೇಡಮ್. ತಮ್ಮಿಂದ ಒಂದೆರಡು ಸಾಲು. ಪ್ರೊಫೆಸರ್ ಚನ್ನವೀರ ಕಣ್ವೆ ಅವರದ್ದು ತುಂಬ ಸುಂದರವಾದ ಒಂದು ಗೀತೆಯನ್ನು ಹಾಡ್ತೀನಿ. ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು, ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು, ಉಷೆಯ ನುಂಗದ ಪಿನಲಿ ಹರ್ಷ ಭಾಷ್ಪಗಳಂತೆ ಮರದ ಹನಿ ತಟಪಟನೆ ಉದುರುತ್ತಿತ್ತು, ಸೃಷ್ಟಿ ಲೀಲೆಯೊಳಿಂತು ತಲ್ಲೀನವಾದ ಮನ, ಸೃಷ್ಟಿ ಲೀಲೆಯೊಳಿಂತು ತಲ್ಲೀನವಾದ ಮನ, ಮುಂಬಾಳ ಸವಿಗನಸ ನೆನೆಯುತ್ತಿತ್ತು, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು, ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು, ಆಹಾ ಹಾ ನಿಜಕ್ಕೂ ಜಾದೂಗಾರರು ಅಂತ ಯಾರಾದರೂ ಇದ್ದರೆ ಅದು ಕವಿಗಳು ಮತ್ತು ಗಾಯಕರು. ಮಾತುಕತೆ ಆಡುವ ಆಸೆ, ಆದರೆ ಕಾಲ ಬೆನ್ನು ತಟ್ಟಿ ಹೇಳ್ತಾ ಇದ್ದಾನೆ ಪುಸ್ತಕಗಳನ್ನು ಕೊಡುವ ಶುಭ ಕೆಲಸವನ್ನು ಮಾಡಬೇಕಾಗಿದೆ ಅಂತ. ಹಾಗಾಗಿ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ ಸರ್. ನಮ್ಮ ವಚನ ಕೃತಿಗಳ ಜೊತೆ ಕನ್ನಡ ಶಬ್ದಾರ್ಥಕೋಶ ಅಂತಕ್ಕಂಥ ಒಂದು ಬೃಹತ್ ಪುಸ್ತಕ ಟಿ.ಕೆ. ಅನಂತನಾರಾಯಣ ಅವರು ಬರೆದಿರುವಂಥದ್ದು. ಮನೆ ಮನೆಗಳಲ್ಲಿ ಇರಬೇಕು ಈ ಪುಸ್ತಕ. ಧನ್ಯವಾದಗಳು ಸರ್. ಮೇಡಮ್, ತಮಗೂ ಸಹ ಕನ್ನಡ ಶಬ್ದಾರ್ಥಕೋಶವನ್ನು ಹಾಗೂ ಇತರ ಗ್ರಂಥಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಈ ಥಟ್ಟಂತ ಹೇಳಿ ಕಾರ್ಯಕ್ರಮ ನನ್ನ ಜೀವನದುದ್ದಕ್ಕೂ ತಳ್ಕಾಕೊಂಡಿದೆ ಸರ್. ನಾನು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಇದ್ದಾಗಿಂದ ತುಂಬ ಪ್ರೀತಿಯಿಂದ ಜ್ಞಾನಾರ್ಜನೆಯ ಆಸೆಯನ್ನು ಇಟ್ಕೊಂಡು ನೋಡಿಕೊಂಡು ಬೆಳೆದಂತಹ ಕಾರ್ಯಕ್ರಮ ಇದು. 5,000 ಎಪಿಸೋಡ್ಗಳು ದಾಖಲೆಯನ್ನು ಮೀರಿ 1055ನೇ ಎಪಿಸೋಡಲ್ಲಿ ನಾವಿವತ್ತು ಬಂದು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ, ನೀವೊಂದು ಐಕಾನಿಕ್ ವ್ಯಕ್ತಿ, ನೀವು ನಿಮ್ಮ ಜೊತೆ ನಾವಿಲ್ಲಿ ಸಮಯವನ್ನು ಕಳೆದದ್ದು, ಸ್ವಲ್ಪ ಜ್ಞಾನಾರ್ಜನೆಯನ್ನು ಮಾಡಿಕೊಂಡಿದ್ದು ತುಂಬ ಸಂತೋಷವಾಯಿತು. ಮತ್ತು ಚಂದನ ವಾಹಿನಿಗೆ ಮತ್ತು ಈ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.